ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಮೊನ್ನೆ ಇನ್ನು CAR DAR ನೇಮಕಾತಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದರು. ಈಗ ಅದೇ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ KSRP ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ. ವಯೋಮಿತಿ ಎಷ್ಟಿರಬೇಕು, ಲಾಸ್ಟ್ ಡೇಟ್ ಯಾವುದು, ಅರ್ಜಿ ಹೆಂಗೆ ಸಲ್ಲಿಸುವುದು, ಸಿಲೆಬಸ್ ಏನು, ಎಲ್ಲ ಒಂದು ಪ್ಯಾಟರ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಬನ್ನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದೆ. ನೋಡಿ, ಅಧಿಸೂಚನೆ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ಪುರುಷ ಮತ್ತು ಮಹಿಳಾ 1455 ಹುದ್ದೆಗಳಿಗೆ ಇಲ್ಲಿ ನೇರ ನೇಮಕಾತಿ ಕುರಿತು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಸರಿನಾ? ಇನ್ನು ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ನೋಡಿ. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ KSRP ವೇತನ ಶ್ರೇಣಿ ನೋಡಿ, 37,500 ರೂಪಾಯಿಗಳಿಂದ ನಿಮಗೆ 76,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಪುರುಷರಿಗೆ 1,382 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ, ಮಹಿಳೆಯರಿಗೆ 73 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಒಟ್ಟು ಟೋಟಲ್ ಬಂದುಬಿಟ್ಟು 1,455 ಹುದ್ದೆಗಳು ಇಲ್ಲಿ ಖಾಲಿವೆ ಸ್ನೇಹಿತರೆ KSRPಯಲ್ಲಿ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಈಗಾಗಲೇ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಹತೆ ಎಷ್ಟಿರಬೇಕಪ್ಪ ಅಂತ ನೋಡ್ತಾ ಹೋದಾದರೆ, ವಿಶೇಷ ಮೀಸಲು ಪೋಸ್ಟ್ ಕಾನ್ಸ್ಟೇಬಲ್ಗೆ KSRP ಹುದ್ದೆಗೆ ವಿದ್ಯಾರ್ಹತೆ ನೋಡಿ, ಮಸ್ಟ್ ಹ್ಯಾವ್ ಪಾಸ್ಡ್ 12th PUC ಆರ್ ಪಾಸಸ್ ಆ್ಯನ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂದರೆ ಸೆಕೆಂಡ್ PUC 10+12 ಆದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅಂದರೆ ITI ಮಾಡಿದವರು ಸಲ್ಲಿಸ್ಬೋದು, ಇನ್ನು ಡಿಪ್ಲೊಮಾ ಮಾಡಿದವರು ಸಲ್ಲಿಸ್ಬೋದು. ಇದಕ್ಕೆ ಸೆಕೆಂಡ್ PUC ಮಾಡಿದವರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಅಂತ ಇಲ್ಲಿ ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ITI 2 ವರ್ಷಗಳ ITI ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು 12th ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇನ್ನು ಇದ್ರ ಬಗ್ಗೆ ವಯೋಮಿತಿ ಬಗ್ಗೆ ನೋಡ್ತಾ ಹೋಗೋದಾದರೆ, ಕನಿಷ್ಠ 18 ವರ್ಷಗಳು ನಿಮಗೆ ತುಂಬಿರಬೇಕಾಗತ್ತೆ. ಇನ್ನು ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 33 ವರ್ಷಗಳನ್ನು ಕೊಟ್ಟಿದ್ದಾರೆ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಪ್ರವರ್ಗ 1 ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಇದು ಗರಿಷ್ಠ ವಯೋಮಿತಿ ಆಯಿತು. ಸರಿನಾ? ಅರ್ಜಿ ಸಲ್ಲಿಸುವುದು ವಿಧಾನ ನೋಡಿ. ಅರ್ಜಿ ಸಲ್ಲಿಸುವುದು ಪ್ರಾಧಿಕಾರದ ವೆಬ್ಸೈಟ್ ಆಗಿರತಕ್ಕಂಥ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನೀಡಲಾದ ಲಿಂಕ್ನ ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಒಂದು ಬಾರಿ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಮತ್ತು ತಿದ್ದುಪಡಿ ಮಾಡಲು ಅವಕಾಶಗಳನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ. ನೀವು ಮೊದಲ ಬಾರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ತುಂಬ ಕ್ಲಿಯರಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ನೋಡಿ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 13/7/2026 ಸ್ಟಾರ್ಟಿಂಗ್ ಡೇಟ್ ಇದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 10/8/2026 ಅಂದರೆ ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 11/8/2026. ಇದು ಶುಲ್ಕ ಪಾವತಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ 10/8 ಆಗಿರುತ್ತೆ. ಸರಿನಾ? ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಇನ್ನು ಕಾಯಂ ಪೂರ್ವ ಮತ್ತು ವೇತನ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋದಾದರೆ, ತರಬೇತಿ ನೋಡಿ. ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು DG ಮತ್ತು IGP ರವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗೆ 9 ತಿಂಗಳ ಮೂಲ ಬುನಾದಿ ತರಬೇತಿಯನ್ನು ಪಡೆಯಬೇಕು. 9 ತಿಂಗಳ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಸರಿನಾ? ಕಾಯಂ ಪೂರ್ವ ಅವಧಿಯಾಗಿರುತ್ತೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1977 ಅನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಸೇವೆಗೆ ಸೇರಿದ ದಿನಾಂಕದಿಂದ 2 ವರ್ಷಗಳ 6 ತಿಂಗಳ ಕಾಲದ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ನಂತರ ನಿಮಗೆ ಪರ್ಮನೆಂಟ್ ಆದರೂ ಆಗ್ಬೋದು ಸ್ನೇಹಿತರೆ. ಸರಿನಾ? ವೇತನ ಶ್ರೇಣಿ ನೋಡ್ತಾ ಹೋದರೆ 35,000ದಿಂದ ನಿಮಗೆ ಇನ್ಕ್ರೀಸ್ ಆಗ್ತಾ ತಿಂಗಳ 100 ರೂಪಾಯಿ 76,100 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ ಸ್ನೇಹಿತರೆ. ಸರಿನಾ? ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಸೌಲಭ್ಯಗಳು ಅನ್ವಯ ಆಗುವುದು ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಪಾವತಿ ಶುಲ್ಕ ನೋಡ್ತಾ ಹೋದಾದರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು ಮತ್ತು ಇತರೆ ಪ್ರವರ್ಗಗಳು ಅಂದರೆ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕವನ್ನು ಕೊಟ್ಟಿದ್ದಾರೆ. ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಪಾವತಿಸಿದ ಶುಲ್ಕವನ್ನು ಯಾವುದೇ ರೀತಿಯಾಗಿ ನಿಮಗೆ ಹಿಂದಿರುಗಿಸಲಾಗುವುದಿಲ್ಲ. ಸರಿನಾ? ಇದು ಶುಲ್ಕದ ಬಗ್ಗೆ ಆಯಿತು ಸ್ನೇಹಿತರೆ. ಲಿಖಿತ ಪರೀಕ್ಷಾ ವಿಧಾನ ನೋಡ್ತಾ ಹೋಗೋದಾದರೆ, ಆಫ್ಲೈನ್ OMR ಮಾದರಿಯಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಸರಿನಾ? ಇಲ್ಲಿಂದಲೇ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಸುಲಭ ಕೂಡ ಆಗ್ಬೋದು. ಇನ್ನು ಸಬ್ಜೆಕ್ಟ್ಗಳು ನೋಡ್ತಾ ಹೋಗೋದಾದರೆ, ಫಸ್ಟ್ ಪೇಪರ್ ನೋಡಿ. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯದ ಮೇಲೆ 100 ಪ್ರಶ್ನೆಗಳು 100 ಅಂಕಗಳಿಗೆ 1.5 ಗಂಟೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ವೇಳಾಪಟ್ಟಿ ನೋಡಿ. ಲಿಖಿತ ಪರೀಕ್ಷೆಗೆ
ಪೇಪರ್ಗೆ 20/9/2026 ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೂ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದು ಲಿಖಿತ ಪರೀಕ್ಷೆ ಮೊದಲನೇದಕ್ಕೆ ಕಡ್ಡಾಯ ಕನ್ನಡ ಕೂಡ ಒಂದು ಪೇಪರ್ ಇರುತ್ತೆ. ಅದನ್ನು ಇಲ್ಲಿ ತಿಳಿಸಿಲ್ಲ, ಮುಂದಿನ ದಿನಗಳಲ್ಲಿ ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಫಸ್ಟ್ನೇ ಪೇಪರ್ ಮಾತ್ರ 20/9/2026 ದಿನಾಂಕದಂದು ನಿಮಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ, ಸರಿನಾ. ಇನ್ನು ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಸ್ನೇಹಿತರೆ. ನೋಡಿ 4 ಪ್ರಶ್ನೆಗಳು ಸಾರಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾದರಿ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1ರಷ್ಟು ಅಂಕಗಳನ್ನು ಕಳೆಯಲಾಗುವುದು. ಅಂದರೆ 0.25 ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸ್ನೇಹಿತರೆ, ಸರಿನಾ. 4 ಪ್ರಶ್ನೆಗಳು ತಪ್ಪಾದರೆ 1 ಮಾರ್ಕ್ಸ್ ಎಂದು ಹೋಗುತ್ತೆ. ಇದು 0.25ನ ಅರ್ಥ, ಸರಿನಾ. ದೇಹದಡ್ಡೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳ ವಿವರವನ್ನು ನೋಡ್ತಾ ಹೋಗೋದಾದರೆ ಕೆಳಕಂಡಂತೆ ಇದೆ ನೋಡಿ. PET TET ಇರುತ್ತೆ ನಿಮಗೆ, ಸರಿನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪರೀಕ್ಷೆ ದಿನಾಂಕವನ್ನು ವೆಬ್ಸೈಟ್ನಲ್ಲಿ ಹಾಗೂ ಈ ಒಂದು KSP.Karnataka.gov.in ಪ್ರಕಟಿಸಲಾಗುವುದು. ಸಹಿಷ್ಣುತೆ ಮತ್ತು ದೇಹದಡ್ಡೆ ಪರೀಕ್ಷೆ ದಿನಾಂಕ, ಸಮಯ, ಸ್ಥಳವನ್ನು ಹೊಂದಿರುವ ಪ್ರವೇಶ ಕಾರ್ಯಪತ್ರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನ ಮೂಲಕ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸುವುದಿಲ್ಲ. ಪ್ರವೇಶ ಪತ್ರವಿಲ್ಲದೆ PET ಮತ್ತು PST ಪರೀಕ್ಷೆಗಳಿಗೆ ಅನುವು ಮಾಡುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಚೇರಿಯ ವೆಬ್ಸೈಟ್ನಲ್ಲಿ ನೀವು ಹಾಗೂ KSP.Karnataka.gov.in ಮೇಲಿಂದ ಗಮನಿಸುವುದು ಸೂಕ್ತ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ, ನೋಡಿ, ಸರಿನಾ. ಏನೇನು ಬೇಕಪ್ಪ ಅಂತಂದರೆ ಪಾಸ್ಪೋರ್ಟ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಮತ್ತು ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗಿ ಕಂಪನಿಗಳು ವಿತರಿಸುವ ಭಾವಚಿತ್ರವಿರುವ ಒಂದು ಗುರುತಿನ ಚೀಟಿ ಬೇಕು, ID ಕಾರ್ಡ್ ಬೇಕು, ಸಾರ್ವಜನಿಕ ಬ್ಯಾಂಕ್ಗಳು ಅಥವಾ ಕಚೇರಿ ವಿಸ್ತರಿಸುವ ಪಾಸ್ಬುಕ್ ಬೇಕು, ಸರಿನಾ. ಇನ್ನು ಪಠ್ಯ ಪುಸ್ತಕ, ಸರಿನಾ, ಅದು ಕೂಡ ನಿಮಗೆ ಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಇನ್ನು PST ಬಗ್ಗೆ ನೋಡ್ತಾ ಹೋಗೋದಾದರೆ ಇದೆಲ್ಲ ಬೇಕಪ್ಪ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಅದರ ಮೇಲೆ ತಿಳಿಸ್ತೇನೆ. ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳನ್ನು ತಿಳಿದು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ನೆನಪಕ್ಕ ಸಬ್ಸ್ಕ್ರೈಬ್ ಬಡನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವೀಡಿಯೋ ಮುಗಿಸ್ತಾ ಇದ್ದೇನೆ. ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ಎಲ್ಲ ಕ್ಲಿಯರಿಟಿನ ಅಲ್ಲೇ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಸರಿನಾ. ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ನೋಡ್ತೀವಿ, ಅಲ್ಲಿವರೆಗೂ ಬಾಯ್.